ಲೇಡೀಸ್ ಅಂಡ್ ಜೆಂಟಲ್ಮನ್, ಖ್ಯಾತ ನಟ ಹಾಗೂ ನಿರ್ದೇಶಕ ಪ್ರಕಾಶ್ ರಾಜ್ ಈಗ ರಾಮಾಯಣದ ವಿಚಾರಕ್ಕೆ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ರಾಮಾಯಣದ ಕಾರಣಕ್ಕೆ ಪ್ರಕಾಶ್ ರಾಜ್ ವಿರುದ್ಧ ಕ್ರಿಮಿನಲ್ ಕೇಸ್ ಬಿದ್ದಿರೋದಾದ್ರೂ ಯಾಕೆ? ರಾಮಾಯಣಕ್ಕೂ ಪ್ರಕಾಶ್ ರಾಜ್ಗೂ ಏನ್ ಸಂಬಂಧ? ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಪ್ರಕಾಶ್ ರಾಜ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಅದು ಕೂಡ ರಾಮಾಯಣದ ಕಥೆಯನ್ನ ಬೇರೆ ರೀತಿ ಹೇಳಿದ್ದಕ್ಕೆ ಈ ಕೇಸ್ ದಾಖಲಾಗಿರೋದು. ಅಷ್ಟಕ್ಕೂ ಪ್ರಕಾಶ್ ರಾಜ್ ಹೇಳಿರೋದೇನ್ ಗೊತ್ತಾ? ರಾಮ ಉತ್ತರ ಭಾರತದವನು, ಹಾಗೆ ರಾವಣ ದಕ್ಷಿಣ ಭಾರತದ ಆದಿವಾಸಿ. ರಾಮ, ಲಕ್ಷ್ಮಣ ಹಾಗೂ ಸೀತೆ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಬಂದಾಗ ಲಕ್ಷ್ಮಣನಿಗೆ ಹಸಿವಾಗ್ತಾ ಇರತ್ತೆ. ಅಲ್ಲಿ ಹಣ್ಣಿನ ತೋಟ ಒಂದಿರತ್ತೆ. ಹೋಗಿ ಹಣ್ಣನ್ನ ತಿನ್ನೋಣ ಅಂತ ಲಕ್ಷ್ಮಣ ಹೇಳ್ತಾನೆ. ಎಲ್ಲರೂ ಹಣ್ಣನ್ನ ತಿಂತಾರೆ. ಅಲ್ಲಿಗೆ ಬರುವಂತಹ ಶೂರ್ಪನಖಿ ಅಣ್ಣ ಯಾರೋ ಹಣ್ಣನ್ನ ತಿಂತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ರಾವಣ ಅವರಿಗೆ ಹಸಿವಾಗಿದೆ, ತಿನ್ಲಿ ಅಂತ ಹೇಳ್ತಾರೆ. ಆ ಬಳಿಕ ರಾವಣ ಹಣ ಕೇಳ್ತಾನೆ. ರಾಮ ಇಲ್ಲ ಅಂತ ಕೂಡ ಹೇಳ್ತಾನೆ. 20% ಡಿಸ್ಕೌಂಟ್ ಕೊಡ್ತೀನಿ ಅಂತ ರಾವಣ ಹೇಳ್ತಾನೆ. ಇಷ್ಟು ಕತೆ ಹೇಳಿದ ಬಳಿಕ ಪ್ರಕಾಶ್ ರಾಜ್ ತನ್ನ ಮಾತನ್ನ ಮುಂದುವರಿಸ್ತಾ, ಸೊ ಹಣವೇ ಇಲ್ಲ ಅಂದ್ಮೇಲೆ ಡಿಸ್ಕೌಂಟ್ ಕೊಟ್ಟು ಏನ್ ಪ್ರಯೋಜನ ಅಲ್ವಾ? ದಕ್ಷಿಣ ಭಾರತದ ಮೇಲೆ ಡಿಲಿಮಿಟೇಷನ್ ಹೇರಿಕೆ ಮಾಡಬೇಡಿ, ಅದೇ ರೀತಿ ಹಿಂದಿ ಹೇರಿಕೆ ಮಾಡಬೇಡಿ. ನೀವು ಇಲ್ಲಿ ಬಂದು ಮಲಯಾಳಂ ಕಲೀರಿ, ನಾವು ಬೀಫ್ ಪೇಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಪ್ರಕಾಶ್ ರಾಜ್ ಅವರ ಈ ಹೇಳಿಕೆ ಕೇಳಿದ ಹಿಂದೂಪರ ಸಂಘಟನೆಗಳು, ಈ ಹೇಳಿಕೆಗಳು ಹಿಂದೂ ದೇವರುಗಳನ್ನ ವಿಡಂಬನಾತ್ಮಕವಾಗಿ ಅವಮಾನಿಸೋದಲ್ಲದೆ ಭಾರತದ ಉತ್ತರ ಮತ್ತು ದಕ್ಷಿಣ ಪ್ರದೇಶಗಳ ನಡುವೆ ಬಿರುಕನ್ನ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಲ್ಲದೆ ಇದೆಲ್ಲವೂ ಪ್ರಕಾಶ್ ರಾಜ್ ಅವರ ವಿಭಜಕ ರಾಜಕೀಯದ ಭಾಗವಾಗಿದೆ ಅಂತ ಆರೋಪಿಸಿ ಕೇಸನ್ನ ದಾಖಲಿಸಲಾಗಿದೆ. ಒಟ್ನಲ್ಲಿ ಪ್ರಕಾಶ್ ರಾಜ್ ರಾಮಾಯಣ ಕುರಿತಾಗಿ ಮಾತನಾಡಿ ಹಿಂದೂಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ರೀತಿ ಕೇಂದ್ರ ಸರ್ಕಾರದ ವಿಭಜಕ ನೀತಿಯ ಬಗ್ಗೆ ಪ್ರಶ್ನೆ ಎತ್ತಿದ ಪ್ರಕಾಶ್ ರಾಜ್, ದಕ್ಷಿಣ ಭಾರತದ ಮೇಲಿನ ಅಭಿಮಾನದಿಂದ ಕೇಂದ್ರದ ವಿರುದ್ಧ ಇನ್ನು ಅನೇಕ ಪ್ರಶ್ನೆಗಳ ಸುರಮಿಳಗೈತಾರಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.